ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಒಂದು ಹೊಸ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಬಂದಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಅಂದುಕೊಳ್ಳಿ. ಯಾಕಂದರೆ NTA ವತಿಯಿಂದ ನಿಮ್ಮ JEE ಎಕ್ಸಾಮ್ ಡೇಟು ಅನೌನ್ಸ್ಮೆಂಟ್ ಆಗಿದೆ. ಅಪ್ಲಿಕೇಶನ್ ಹಾಕುವುದು ಆಲ್ರೆಡಿ ಈಗಾಗಲೇ ಪ್ರಾರಂಭ ಕೂಡ ಆಗಿದೆ. ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಒಂದು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿ ಕೊಡುವಂಥದ್ದು ಇಡೀ ಭಾರತ ದೇಶದಲ್ಲಿ ಅದು ಒಂದು ಏಜೆನ್ಸಿ ಆಗಿರುತ್ತೆ. ಅದನ್ನು ನಾವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕರಿತೀವಿ. NTA ವತಿಯಿಂದನೇ ನಿಮಗೆಲ್ಲರಿಗೂ ಕೂಡ JEE ಎಕ್ಸಾಮನ್ನು ನಡೆಸಿ ಕೊಡ್ತಾರೆ. ಈ JEE ಅಂತ ಹೇಳಿದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ, ಆಯಿತಾ. ಇದರಲ್ಲಿ ಮೇನ್ಸ್ ಅಂತ ಬರುತ್ತೆ, ಅಡ್ವಾನ್ಸ್ ಅಂತ ಬರುತ್ತೆ. ಈಗ ನಾವು ಮೇನ್ಸಿನ ಬಗ್ಗೆ ಮಾತಾಡೋಣ. ಬನ್ನಿ ಈಗ ಈ ಒಂದು ಪರೀಕ್ಷೆ 2026-27 ಅಂದರೆ ಮುಂದಿನ ವರ್ಷ ಅಂತ ಹೇಳಿದರೆ ಇದೇ ವರ್ಷದ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆ ಆಗಿರುತ್ತೆ. 2026-27 ಜಾನ್ವರಿ ಅಂದರೆ ಮುಂದಿನ ವರ್ಷ. ಏನು ಜಾಸ್ತಿ ಇಲ್ಲ ಕಣ್ರಿ, ಒಂದು ತಿಂಗಳು ಸಮಯ ಇದೆ, ಜಾಸ್ತಿ ಅಲ್ಲ. ಆ ತಿಂಗಳಿನಲ್ಲಿ ಯಾವ ತಿಂಗಳಿನಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂದರೆ ಜಾನ್ವರಿ ತಿಂಗಳಲ್ಲಿ ಎಕ್ಸಾಮ್ ಇರುವಂಥದ್ದು. ಈ ಒಂದು JEE ಎಕ್ಸಾಮ್ ಬಂದು ಈ ವರ್ಷದಿಂದ ನಿಮಗೆ 2 ಸೆಷನಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಚಿಲ್ಡ್ರನ್? ಈಗ ಆನ್ಯುವಲ್ ಎಕ್ಸಾಮು ನಿಮಗೆ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ ಮಾಡ್ತಾ ಇದ್ದಾರಲ್ವಾ, ಹಾಗೆ JEE ಎಕ್ಸಾಮ್ ಕೂಡ JEE ಮೇನ್ಸು 2 ಸೆಷನಲ್ಲಿ ನಡೀತಾ ಇದೆ. ಫಸ್ಟ್ ಎಕ್ಸಾಮ್ JEEದು ಬಂದು ಪ್ರತಿಯೊಬ್ಬರಿಗೂ ಕೂಡ ಅದು ಜಾನ್ವರಿ 21ನೇ ತಾರೀಕಿನಿಂದ ಹಿಡಿದು 30ನೇ ತಾರೀಕಿನವರೆಗೂ ನಿಮ್ಮ JEE ಎಕ್ಸಾಮ್ ನಡೆಯುತ್ತೆ. ಹಾಗಿದ್ರೆ JEE ಎಕ್ಸಾಮ್ ಬಂದು ಸೆಷನ್ 1ನಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತ, ಯಾರಿಗೆ ಮನಸ್ಸಿದೆಯೋ ಅವರು ಸೆಷನ್ 1ನಲ್ಲಿ ಜಾನ್ವರಿ ತಿಂಗಳಲ್ಲಿ ಎಕ್ಸಾಮನ್ನು ಬರೆಯಬಹುದು. ಇಲ್ಲ ಸರ್ ನಮ್ಮ ಕೈಲಾಗಲ್ಲ, ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ JEE ಎಕ್ಸಾಮ್ ಅಂತ ಅಂದುಕೊಂಡವರು ತಾವುಗಳು ಸೆಷನ್ 2ಗಾಗಿ ಕಾಯಬಹುದು. ಅದು ಏಪ್ರಿಲ್ ತಿಂಗಳಿನಲ್ಲಿ ಇರುವಂಥ ಪರೀಕ್ಷೆ ಆಗಿರುತ್ತೆ. ಮತ್ತೆ ನಿಮಗೆ ಅಪ್ಲಿಕೇಶನನ್ನು ಹಾಕಲು ಒಂದು ನೋಟಿಸನ್ನು ಬಿಡಲಾಗುತ್ತೆ. ಕ್ಲಿಯರ್? ಹಾಗಿದ್ರೆ ನಾವು JEE ಎಕ್ಸಾಮು ಸೆಷನ್ 1 ಮಾತ್ರ ಬರೀಬೇಕಾ? ಸೆಷನ್ 1 ಕೂಡ ಬರಿಬೋದು, 2 ಕೂಡ ಬರಿಬೋದು. ಪ್ರೆಸೆಂಟು ತಾವುಗಳು ಎಲ್ಲರೂ ಕೂಡ ಯಾರೆಲ್ಲ PCMC ಇದಿರೋ ವಿದ್ಯಾರ್ಥಿಗಳು, PCMC ಅಂತ ಹೇಳಿದರೆ JEE ವಿದ್ಯಾರ್ಥಿಗಳು ಅಂತ, ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡು ಓದುತ್ತಿರುವಂತಹ ವಿದ್ಯಾರ್ಥಿಗಳು, ಇವರನ್ನು ನಾವು JEE ಅಂತ ಕರಿತೀವಿ. ಇನ್ನೊಂದಕ್ಕೆ ನೀಟ್ ಸೆಷನ್ ಅಂತ ಹೇಳ್ತೀವಿ. ಅವರು ಬಯೋ ತೆಗೆದುಕೊಂಡು ಓದ್ತಾ ಇರ್ತಾರೆ. ಇಂತಹ ವಿದ್ಯಾರ್ಥಿಗಳು ಆಯಿತಾ, ನಿಮಗೆ ಈ ವರ್ಷದಿಂದ ಸೆಷನ್ 1, ಸೆಷನ್ 2 ಅಂತ ಇದೆ. ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ 31ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ಅಕ್ಟೋಬರು 27ನೇ ತಾರೀಕು ಇದೇ ತಿಂಗಳು, ನವಂಬರ್ ತಿಂಗಳ 27ನೇ ತಾರೀಕು. ಪ್ಲೀಸ್ ನೋಟ್ ಡೌನ್ ದಿಸ್ ಡೇಟ್, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸ್ಟಾರ್ಟ್ ಆಗಿರುವಂಥದ್ದು 31ನೇ ತಾರೀಕು. ಈಗಾಗಲೇ ಇವತ್ತು ತಾರೀಕು 3 ಆಗಿರುತ್ತೆ, 4 ಹೌದಲ್ವಾ. ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳ 27ನೇ ತಾರೀಕು ಆಗಿರುತ್ತೆ. ನೆಕ್ಸ್ಟು ಬನ್ನಿ ವಿದ್ಯಾರ್ಥಿಗಳೇ, ಈ ಎಕ್ಸಾಮ್ ಬಂದು ನಿಮಗೆ ಆಫ್ಲೈನ್ ಇರುತ್ತೋ ಅಥವಾ ಆನ್ಲೈನ್ ಇರುತ್ತೋ? ಯಾಕಂದರೆ ಬಹಳ ಜನ ಎಲ್ಲರೂ ಕೂಡ ಇದೇ ವರ್ಷ ಅಲ್ವಾ, ನೀವೆಲ್ಲ ಸೆಕೆಂಡ್ ಇಯರ್ PUC ಇರುವಂಥದ್ದು. ಈ ಎಕ್ಸಾಮ್ ಬಂದು ಆನ್ಲೈನ್ ಇರುತ್ತೆ. ಇದನ್ನು ನಾವು ನೋಡಿ CBT ಅಂತ ಕರಿತೀವಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೋಡ್ ಅಂತ ಕರಿತೀವಿ. ಯಾವ ಮೋಡಲ್ಲಿ ಎಕ್ಸಾಮ್ ನಡೆಯುತ್ತೆ? ಆನ್ಲೈನ್ ಮೋಡಲ್ಲಿ ಎಕ್ಸಾಮ್ ನಡೆಯುತ್ತೆ, ಆಫ್ಲೈನ್ ಎಕ್ಸಾಮ್ ಇರಲ್ಲ. ಅಪ್ಲಿಕೇಶನ್ ಕೂಡ ಅಷ್ಟೇ ಆನ್ಲೈನ್ ಮುಖಾಂತರ ತಾವುಗಳು ಪ್ರತಿಯೊಬ್ಬರು ಕೂಡ ಆನ್ಲೈನ್ ಮುಖಾಂತರನೇ ಈ ಒಂದು ಎಕ್ಸಾಮಿಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂತ ಹೇಳಿದರೆ ನೋಡಿ, ಜಾನ್ವರಿ 21ರಿಂದ 30, 12 ದಿನಗಳಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ JEE ಸೆಷನ್ 1 ಮೇನ್ಸಿನ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಧನ್ಯವಾದಗಳು. ಇಷ್ಟು ಸಾಕು ಅನಿಸುತ್ತೆ. ನಾನು ಹೇಳಿದ್ನಲ್ವಾ, ಸೆಷನ್ 1 ಬರೆಯೋರು ಸೆಷನ್ 2 ಕೂಡ ಬರಿಬೋದು, ಇದು ಬರಿಬೋದು, ಇದು ಬರಿಬೋದು, ಇದು ಬರೀಲಿಲ್ಲ ಅಂದರೆ ಇದು ಬರಿಬೋದು. ಅರ್ಥ ಆಗುತ್ತಾ? ಅಪ್ಲಿಕೇಶನ್ ಹೀಗೆ ಹಾಕಬೇಕು ಅಂತ ಅಲ್ಲ. ಸೆಷನ್ 2ಗೆ ನಾನು ಹೇಳಿದ್ನಲ್ವ, ಸೆಷನ್ 2 ಬರೆಯೋರಿಗೆ ಮತ್ತೆ ಒಂದು ನೋಟಿಫಿಕೇಷನ್ ಬರುತ್ತೆ. ಆ ಸಮಯದಲ್ಲಿ ನಿಮಗೆ ಅವಕಾಶನೂ ಕೊಡ್ತಾರೆ. ಆ ಸಮಯದಲ್ಲಿ ಸೆಷನ್ 2ನವರು ಹಾಕ್ಬೋದು. ಆ ಸೆಷನ್ 2 ಒಂದು ಎಕ್ಸಾಮ್ ಯಾವತ್ತಿರುತ್ತೆ? ಏಪ್ರಿಲ್ ತಿಂಗಳಲ್ಲಿ ಆಗಿರುತ್ತೆ. ಇಷ್ಟು ಸಾಕು ಅನಿಸುತ್ತೆ ಇವತ್ತಿನ ದಿನ. ಮುಂದಿನ ಒಂದು ವಿಡಿಯೋದಲ್ಲಿ ಈ JEE ಎಕ್ಸಾಮ್ ಬರೆಯೋದ್ರಿಂದ ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ಯಾವ ಕೋರ್ಸ್ಗಳನ್ನು ಮಾಡ್ಬೋದು, ಯಾವ ಜಾಬ್ಗಳನ್ನು ಪಡಿಬೋದು, ಎಲ್ಲಿ ನಿಮಗೆ ಅಡ್ಮಿಷನ್ ಸಿಗುತ್ತೆ, ಮುಂದಿನ ಫ್ಯೂಚರ್ ಏನು ಅಂತ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.